ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇತ್ತೀಚೆಗೆ ನಾನು ನಿಮಗೆ ಇಕಿಗಾಯ್ ಬಗ್ಗೆ ಮಾತಾಡಿದೆ ಮತ್ತು ಟ್ಯಾಪಿಂಗ್ ಬಗ್ಗೆ ಹೇಳಿದೆ. ಅಂದರೆ ಕೆಲವೊಂದು ಭಯ, ನೋವು ಏನಾದರೂ ಇದ್ದರೆ ಅದು ಒಂಥರ ಬ್ಲಾಕ್ಡ್ ಪೈಪ್ ಇದ್ದಂಗೆ. ಅಂದರೆ ನೀರಿನ ಪೈಪು ಬ್ಲಾಕ್ ಆದರೆ ನೀರು ಹೋಗಲ್ಲ ಅಲ್ವಾ, ಹಾಗೇ. ಸೊ ಈ ಟ್ಯಾಪಿಂಗಿಂದ ಆ ಪೈಪನ್ನು ಕ್ಲಿಯರ್ ಮಾಡಿದಾಗ ಎನರ್ಜಿ, ಪ್ರಾಣ ಏನಿರುತ್ತೆ ಚೆನ್ನಾಗಿ ಹರಿಯುತ್ತೆ. ಆವಾಗ ಕೆಲಸಗಳು ಸುಲಭವಾಗಿ ಸುಗಮವಾಗಿ ಆಗುತ್ತೆ. ಈಗ ಉದಾಹರಣೆಗೆ ಕೆಲವೊಂದು ಸಣ್ಣ ಚೇಂಜಸನ್ನು ನಮ್ಮ ನಿತ್ಯ ಜೀವನದಲ್ಲಿ ಮಾಡ್ಕೊಳ್ಳೋದಾದರೆ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಒಂದು ಯಶಸ್ಸು ಚೆನ್ನಾಗಿ ಕೂಡಿ ಬರುತ್ತೆ, ಹಣಕಾಸು ಚೆನ್ನಾಗಿ ಬರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ ಅಂತಂದಾಗ, ವಿದ್ಯೆ ಚೆನ್ನಾಗಿ ಒಲಿಯುತ್ತೆ ಅಂದಾಗ ಯಾಕೆ ನಾವು ಅದನ್ನು ಮಾಡಬಾರ್ದು? ಮತ್ತು ಅದು ಮಾಡಬೇಕಂತಂದಾಗ ಎಲ್ಲೋ ಒಂದು ಕಡೆ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಆ ನಂಬಿಕೆ ಅನ್ನೋದು ಹೇಗಿರಬೇಕಂದ್ರೆ, ಒಂದು ಊರಲ್ಲಿ ಮಳೆ ಬರಲಿಲ್ವಂತೆ, ತುಂಬ ವರ್ಷ ಮಳೆ ಬರದೆ ತುಂಬ ಶ್ರಮಪಟ್ರಂತೆ. ಆಗ ಯಾರೋ ಒಬ್ಬರು ಸ್ವಾಮೀಜಿ, ಒಬ್ಬ ಗುರುಗಳನ್ನು ಕರೆಸಿ ಅವರು ಹೋಮ ಮಾಡಿದರೆ, ಅವರು ಮಂತ್ರೋಚ್ಚಾರಣೆಯನ್ನು ಮಾಡಿದಾಗ, ಅವರ ಜೊತೆ ನಾವು ಸ್ವಾಹ ಅಂತ ಹೇಳಿದಾಗ ಮಳೆ ಖಂಡಿತ ಬರುತ್ತಂತೆ ಅಂತ ಹೇಳಿದ್ರಂತೆ. ಸೊ ಪೂಜೆಯ ಒಂದು ವಿಧಿವಿಧಾನಗಳಿಗೆ ಆ ಗುರುಗಳು ರೆಡಿ ಮಾಡಿಕೊಂಡ್ರಂತೆ. ರೆಡಿ ಮಾಡಿಕೊಂಡಾಗ ಎಲ್ಲರೂ ಆ ಒಂದು ಇದಕ್ಕೆ ಹೋದ್ರಂತೆ, ಹೋಮಕ್ಕೆ ಹೋದ್ರಂತೆ, ಊರಿಗೂರು. ಯಾಕೆಂದರೆ ಎಲ್ಲ ಅದು ವ್ಯವಸಾಯಿಗಳ ಜಾಗ, ಊರು, ವ್ಯವಸಾಯನೇ ಅವ್ರದ್ದು ಮೇಯ್ನ್ ಆದಾಯ ಅಂತಂದಾಗ ಎಲ್ಲರೂ ಹೋದ್ರಂತೆ. ಹೋದಾಗ ಒಂದು ಚಿಕ್ಕ ಹುಡುಗ, ಒಂದು 10-12 ವರ್ಷದ ಹುಡುಗ ಮಾತ್ರ ಒಂದು ಛತ್ರಿನ ತೊಗೊಂಡು ಹೋದಂತೆ. ಹುಡುಕ್ತಾ ಇದ್ದಂತೆ. ಏನು ಹುಡುಕ್ತಾ ಇದ್ದೆ ಅಂದರೆ ಛತ್ರಿನೇ. ಅದು ಯಾಕೆ ಅಂತಂದಾಗ ಗುರುಗಳು ಮಂತ್ರೋಚ್ಚಾರಣೆ ಹೇಳ್ಕೊಡ್ತಾರೆ, ನಾವೆಲ್ಲ ಹೇಳ್ತೀವಿ, ಹೋಮ ಮುಗಿಯುತ್ತೆ, ಮಳೆ ಬರುತ್ತಲ್ವ, ನಾನು ನೆಂದು ಹೋಗಬಾರ್ದು ಅಂತ ಹೇಳಿದ್ನಂತೆ. ಅದು ನಂಬಿಕೆ. ಬರುತ್ತಾ ಬರಲ್ವಾ ಅಂತಂದಾಗ ಎಲ್ಲಿ ಬಂದರೂ ನಮ್ಮ ಪಾಲಿಗೆ ಅದು ಬರೋದಿಲ್ಲ. ಸೊ ದಯವಿಟ್ಟು ನೀವು ಮಾಡೋದಾದರೆ ನಂಬಿಕೆಯಿಂದ ಮಾಡಿ. ಅನುಮಾನ ಇದ್ದರೆ ಅದು ಟೈಮ್ ವೇಸ್ಟ್ ಅಷ್ಟೇ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನನ್ನ ಈ ಎಲ್ಲ ವಿಡಿಯೋಗಳನ್ನು, ಚಾನಲನ್ನು ಲೈಕ್ ಮಾಡೋದಕ್ಕೆ, ಶೇರ್ ಮಾಡೋಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಾನು ನಿಮಗೆ ಚಿರಋಣಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಿಮಗೆ ಅಡ್ವಾನ್ಸ್ ಥ್ಯಾಂಕ್ ಯು. ಸೊ ಇವತ್ತು ನಾನು ಯಾವ ವಿಷಯ ಹೇಳ್ತೀನಿ ಅಂತಂದರೆ, ಒಂದು ಸಿಂಪಲ್ ಆದಂಥ ವಿಷಯ. ಈ ಒಂದು ಬಣ್ಣದ ವಿಷಯ ಹೇಗಿರುತ್ತೆ ಅಂತಂದರೆ, ಬಣ್ಣದ ಪ್ರಪಂಚ ಅಂತ ಹೇಳೋ ಹಾಗೆ ಪ್ರತಿ ದಿನಕ್ಕೆ ಒಂದು ಬಣ್ಣ ಇರುತ್ತೆ, ಪ್ರತಿ ದಿನಕ್ಕೆ ಒಂದು ಅಂಶ ಇರುತ್ತೆ. ಮತ್ತು ಆ ಅಂಶದಿಂದ ಯಾವ ಒಂದು ಶಕ್ತಿಯನ್ನು ನಾವು ಆ್ಯಕ್ಟಿವೇಟ್ ಮಾಡ್ಬೋದು, ಯಾವ ಒಂದು ವಿಷಯವನ್ನು ನಾವು ಆ್ಯಕ್ಟಿವೇಟ್ ಮಾಡ್ಬೋದು ಅನ್ನೋದು ಈ ವಿಡಿಯೋದ ವಿಷಯ. ಮೊದಲಿಗೆ ನಾವು ದಿನವನ್ನು ತಗೊಳ್ಳೋಣ. ಭಾನುವಾರ, ರವಿವಾರ ಅಂತ ಕರಿತೀವಿ. ಸೊ ರವಿವಾರ ಅಂತಂದಾಗ ರವಿಯ ವಾರ, ಸೂರ್ಯನ ವಾರ, ಸನ್ ಅಂದರೆ ಅದು ಡೆಡಿಕೇಟ್ ಆಗಿರೋದು ಸನ್, ಸೂರ್ಯ ದೇವರಿಗೆ. ಅದರ ಬಣ್ಣ ಹಳದಿ, ಯೆಲ್ಲೋ ಅಥವಾ ಗೋಲ್ಡ್. ಅಂದರೆ ಸೂರ್ಯ ರಶ್ಮಿ ಹಳದಿ ಅಂದರೆ ಒಂದು ಬಂಗಾರದ ಬಣ್ಣದಲ್ಲಿರುತ್ತಲ್ವ. ಸೂರ್ಯ ಅಂತಂದಾಗ ಏನು ನಿಮಗೆ ಅಂಶ ಏನಿರ್ಬೋದು? ಕರೆಕ್ಟ್, ಸೂರ್ಯ ಅಂತಂದಾಗ ಬೆಂಕಿಯ ಅಂಶ, ಅಂದರೆ ಎಲಿಮೆಂಟ್ ಏನಿರುತ್ತೆ ಅದು ಬೆಂಕಿ, ಫೈರ್. ಸೊ ಭಾನುವಾರದಂದು ಈ ಹಳದಿ ಬಣ್ಣವನ್ನು ಅಥವಾ ಗೋಲ್ಡ್ ಬಣ್ಣವನ್ನು ನಾವು ಧರಿಸಿದಾಗ, ಅಂದರೆ ಬಟ್ಟೆಯ ರೂಪದಲ್ಲೇ ಅಲ್ಲ, ಯಾವುದಾದರೂ ರೂಪದಲ್ಲಿ ನಾವು ಧರಿಸಿದಾಗ ಆ ಒಂದು ಬೆಂಕಿ ಅಂಶವನ್ನು ನಾವು ಆ್ಯಕ್ಟಿವೇಟ್ ಮಾಡ್ತೀವಿ. ಮತ್ತು ಆ ರವಿವಾರ, ಆ ರವಿಯ ಒಂದು ಶಕ್ತಿಯು ನಮಗೆ ಅನುಗುಣವಾಗಿ ಅನುಗ್ರಹಿಸುತ್ತದೆ. ಸೊ ಇದರ ಒಂದು ವಿಶೇಷತೆ ಏನು ಅಂತಂದರೆ, ಈ ಬಣ್ಣ ಹಾಕ್ಕೊಳ್ಳೋದ್ರಿಂದ ತುಂಬ ವಿಷಯಗಳು ಗುಣ ಆಗತ್ತೆ, ಅಂದರೆ ಹೀಲಿಂಗ್ ಆಗತ್ತೆ. ಮತ್ತು ಯಶಸ್ಸು, ಯಾವುದೇ ಕೆಲಸವನ್ನು ನೀವು ಮಾಡಿದಾಗ ಯಶಸ್ಸು ನಿಮ್ಮದಾಗತ್ತೆ. ಅಂದರೆ ಕೆಲಸ ಭಾನುವಾರ ಮಾಡಬೇಕು ಅಂತಲ್ಲ, ಭಾನುವಾರ ಹಳದಿ ಬಣ್ಣದ ಹೂವನ್ನು ಬಳಸಿ ನೀವು ಪೂಜೆಯನ್ನು ಮಾಡಿ. ಯಾವ ದೇವರಿಗಾದರೂ ಪೂಜೆ ಮಾಡಿ, ಹಳದಿ ಬಣ್ಣದ ಹೂವನ್ನು ಬಳಸಿ, ಹಳದಿ ಬಟ್ಟೆ ಸಾಧ್ಯವಾದರೆ ಹಾಕ್ಕೊಳ್ಳಿ. ಅಥವಾ ನೀವೇನೋ ಒಂದು ಥೀಮಲ್ಲಿ ಇದ್ದರೆ ಅವತ್ತು ಅಂದರೆ ಪರವಾಗಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಹಳದಿಯನ್ನು ಬಳಸ್ಬೋದಲ್ವ, ಹಳದಿಯನ್ನು ಬಳಸಿ. ಯಶಸ್ಸು ಮತ್ತು ಸಮೃದ್ಧಿ, ಅಬಂಡೆನ್ಸ್ ನಿಮ್ಮದಾಗತ್ತೆ. ಮತ್ತು ಕಾನ್ಫಿಡೆನ್ಸ್ ಅಂದರೆ ಆತ್ಮಸ್ಥೈರ್ಯ ಮತ್ತು ವೈಟಾಲಿಟಿ ಅಂದಾಗ ಅದೊಂಥರ ಅಗೋಚರ ಶಕ್ತಿ. ಇದೆಲ್ಲವನ್ನು ತಂದು ಕೊಡುವಂತಹ ಶಕ್ತಿ ಈ ಸೂರ್ಯ ದೇವರಿಗೆ ಮತ್ತು ಈ ಬೆಂಕಿ ಅಂಶ, ಫೈರ್ ಎಲಿಮೆಂಟ್ಗೆ ಇರುತ್ತೆ. ನಂತರ ಬರೋದು ಸೋಮವಾರ, ಮಂಡೇ ಅಲ್ವಾ. ಸೋಮವಾರ ಸೋಮನ ದಿನ. ಸೋಮ ಅಂತಂದರೆ ಚಂದ್ರ ಅಲ್ವಾ. ಚಂದ್ರ ಅಂದ್ರೇ ಮೃದು, ಚಂದ್ರ ಅಂದ್ರೇ ಮೃದು. ಮತ್ತು ಚಂದ್ರನ ಬಣ್ಣ, ಚಂದ್ರನ ಬಿಂಬ ಯಾವ ಬಣ್ಣಕ್ಕಿರುತ್ತೆ? ಬೆಳ್ಳಿಯ ಕಿರಣಗಳು ಅಂತ ಹೇಳ್ತೀವಲ್ವ. ಸಿಲ್ವರ್ ಅಥವಾ ಬಿಳಿ ಬಣ್ಣ, ವೈಟ್ ಕಲರ್ ಅಂತ ಹೇಳ್ಬೋದು.
ಇದು ನೀರಿನ ಅಂಶ ಅಂದರೆ ವಾಟರ್ ಎಲಿಮೆಂಟನ್ನು ಪ್ರತಿನಿಧಿಸುತ್ತೆ. ಮತ್ತು ಇದು ಅಂದರೆ ನಾವು ಸೋಮವಾರ ಬಿಳಿ ಅಥವಾ ಹಾಫ್ ವೈಟ್ ಅಂತ ಏನು ಹೇಳ್ತೀವಿ, ಅಥವಾ ಕೆನೆ ಬಣ್ಣ ಇದನ್ನು ಹಾಕ್ಕೊಳ್ಬೇಕು. ಸೊ ಆವಾಗ ವಾಟರ್ ಎಲಿಮೆಂಟ್ ಅಥವಾ ನೀರಿನ ಅಂಶ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ಏನೇನಾಗುತ್ತೆ ಅಂತಂದರೆ ನಮ್ಮ ಅರಿವಿನ ಕಣ್ಣು ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ, ನಮ್ಮ 6ನೆಯ ಇಂದ್ರಿಯ ಜಾಗೃತಗೊಳ್ಳುತ್ತೆ, ಮತ್ತು ಇದರಿಂದ ನಮ್ಮ ಭಾವನೆಗಳು ಉಚ್ಚ ಸ್ಥಾಯಿಯಲ್ಲಿರುತ್ತೆ, ನಮ್ಮ ಭಾವನೆಗಳು ಸಕಾರಾತ್ಮಕವಾಗಿರುತ್ತೆ. ಮತ್ತು ಏನು ಹೇಳ್ತಾರೆ, ಫರ್ಟಿಲಿಟಿ ಅಂದರೆ ಒಂದು ಬೆಳೆ ಬೆಳಿಬೇಕಂದ್ರೆ ಫಲವತ್ತಾದ ಒಂದು ಅಂಶ ಅಲ್ಲಿ ಇರುತ್ತೆ. ಗರ್ಭ ಧರಿಸೋದಕ್ಕಾಗಲಿ ಅಥವಾ ಯಾವುದಾದರೂ ವಿಷಯವನ್ನು ಪ್ರಾರಂಭಿಸೋದಕ್ಕಾಗಲಿ ಫಲವತ್ತಾದ ಒಂದು ದಿನ ಅಂತ ಹೇಳ್ಬೋದು, ಸಮಯ ಅಂತ ಹೇಳ್ಬೋದು. ಮತ್ತು ಹೆಣ್ಣಿಗೆ ಸಂಬಂಧಪಟ್ಟಂಥ ದೇವಿಯ ಅನುಗ್ರಹ ಚೆನ್ನಾಗಿರುತ್ತೆ. ಮತ್ತು ದಿಕ್ಸೂಚಿ ಅಂದರೆ ಮುನ್ಸೂಚನೆಗಳು, ಡಿವಿನೇಷನ್ ಅಂತ ಏನು ಕರಿತೀವಿ, ಕೆಲವೊಂದು ವಿಷಯಗಳು ದಿವ್ಯ ದೃಷ್ಟಿಯಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ನಾವು ಮಾಡಿದ್ರೆ ಅಂದರೆ ಇವತ್ತು ಬಟ್ಟೆ ಹಾಕೊಂಡ್ರೆ ಎಲ್ಲ ನಮಗೆಲ್ಲ ಗೊತ್ತಾಯಿತು, ನಮಗೆ ದಿವ್ಯ ದೃಷ್ಟಿ ಬಂತು ಅಂತಲ್ಲ, ಆ ಒಂದು ದಿವ್ಯ ದೃಷ್ಟಿ ಚೇತನಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಮಂಗಳವಾರ ಅಂತಂದಾಗ ಹೆಸರೇ ಹೇಳುತ್ತೆ, ಟ್ಯೂಸ್ಡೇ, ಮಾರ್ಸ್, ಮಂಗಳನ ದಿನ. ಮಂಗಳನ ಬಣ್ಣ ಕೆಂಪು, ಅಂದರೆ ಅದು ಒಂಥರ ಆ ಕೆಂಪು ಬಣ್ಣ ನಮಗೆ 9 ಗ್ರಹಗಳನ್ನು ನೋಡಿದಾಗಲೂ ಕಾಣುತ್ತಲ್ವ. ಮತ್ತು ಇದರ ಅಂಶ ಬೆಂಕಿ, ಕೆಂಪು ಅಂದ್ರೇ ಬೆಂಕಿ ಅಲ್ವಾ. ಸೊ ಮಂಗಳವಾರ ಕೂಡ ಕೆಂಪು ಬಟ್ಟೆ, ಕೆಂಪು ಹೂವಿನಿಂದ ನೀವು, ಅಂದರೆ ಇವಾಗ ಚಂದ್ರನ ಪೂಜಿಸಬೇಕಾದ್ರೆ ಬಿಳಿಯ ಹೂವು ಅಥವಾ ಕೆನೆ ಬಣ್ಣದ ಹೂವನ್ನು ಬಳಸಿ ಅಂತ ಹೇಳ್ತಾರೆ. ಸೊ ಮಂಗಳವಾರ ನೀವು ಈ ಒಂದು ಕೆಂಪು ಬಟ್ಟೆ, ಕೆಂಪು ಹೂಗಳು, ಕೆಂಪು ಆದಂತಹ ಒಂದು ಆಕ್ಸೆಸರೀಸನ್ನು ಇಟ್ಕೊಂಡಾಗ ಧೈರ್ಯ ಮತ್ತು ರಕ್ಷಣೆ ಮತ್ತು ಶಕ್ತಿ ಇದೆಲ್ಲ ನಿಮ್ಮದಾಗತ್ತೆ. ಮತ್ತು ಒಂಥರ ಉತ್ಸಾಹ ಹೆಚ್ಚಿರುತ್ತೆ. ಮತ್ತು ಯಾವುದೇ ಉತ್ಸಾಹ ಇದ್ದರೂ ಆ್ಯಕ್ಷನ್ ತೊಗೋಬೇಕಲ್ವ, ಆ್ಯಕ್ಟಿವ್ ಆಗಿರಬೇಕಲ್ವ, ಅದೂ ಸಾಧ್ಯ ಆಗುತ್ತೆ. ಮತ್ತು ಶಕ್ತಿ, ಬುದ್ಧಿಶಕ್ತಿ ಇದೆಲ್ಲವೂ ವೃದ್ಧಿಸುತ್ತೆ ಮಂಗಳವಾರ ಕೆಂಪನ್ನು ನಾವು ಆಸ್ವಾದಿಸಿದಾಗ. ಮಂಗಳವಾರ ಆದಮೇಲೆ ಬರೋದು ಅಫ್ಕೋರ್ಸ್ ಬುಧವಾರ, ಅಂದರೆ ವೆಡ್ನೆಸ್ಡೇ. ಬುಧವಾರವನ್ನು ಬುಧ ಗ್ರಹಕ್ಕೆ ನಾವು ಸಂರಕ್ಷಣೆಯನ್ನು ಮಾಡ್ತೀವಿ. ಬುಧ ಗ್ರಹವನ್ನು ಡೆಡಿಕೇಟೆಡ್ ಟು ಬುಧ ಅಂತಂದರೆ ಇಂಗ್ಲೀಷಲ್ಲಿ ಮೆರ್ಕ್ಯುರಿ. ಈ ಬುಧ ಗ್ರಹದ ಬಣ್ಣ ಪರ್ಪಲ್ ಅಥವಾ ಲ್ಯಾವೆಂಡರ್ ಅಂತ ಹೇಳ್ಬೋದು. ಪರ್ಪಲ್ ಅಂತಂದಾಗ ಪಿಂಕ್, ಡಾರ್ಕ್ ಪಿಂಕ್ ವಿತ್ ಅ ಟಿಂಜ್ ಆಫ್ ಬ್ಲೂ ಎರಡೂ ಬೆರೆಸಿದಾಗ ಬರುವಂಥ ಬಣ್ಣ. ಅದೇ ಲೈಟ್ ಆಗಿದ್ದಾಗ ಲ್ಯಾವೆಂಡರ್ ಅಂತ ಕರಿತೀವಿ. ಇದರ ಅಂಶ ವಾಯು ಅಂದರೆ ಏರ್ ಎಲಿಮೆಂಟ್. ಸೊ ಬುಧವಾರ ನಾವು ಈ ಪರ್ಪಲ್ ಅಥವಾ ಲ್ಯಾವೆಂಡರ್ ಅಂದರೆ ನೇರಳೆ ಬಣ್ಣವನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಕಮ್ಯುನಿಕೇಷನ್ ಏನಿರುತ್ತೆ, ಸಂವಾದಗಳು ಚೆನ್ನಾಗಾಗತ್ತೆ, ಮತ್ತು ಬುದ್ಧಿಶಕ್ತಿ ಚೆನ್ನಾಗಿ ಬೆಳೆಯುತ್ತೆ, ಮತ್ತು ದಿವ್ಯ ದೃಷ್ಟಿ ಕೂಡ ಬರುತ್ತೆ, ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಚೆನ್ನಾಗಿ ಬರುತ್ತೆ. ಮತ್ತು ಬುಧವಾರ ಬುಧನನ್ನು ನಾವು ಪೂಜಿಸಿದಾಗ, ಈ ನೇರಳೆ ಬಣ್ಣವನ್ನು ನಾವು ಧರಿಸಿದಾಗ ಅಥವಾ ನೇರಳೆ ಬಣ್ಣದ ಒಂದು ಯಾವುದಾದ್ರೂ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ನಾವು ಪ್ರಯಾಣ ಮಾಡಬೇಕಂದ್ರೂ ಅದನ್ನು ತೊಡಗೋದ್ರಲ್ಲಿ ಸುಲಭವಾಗಿ ಆಗುತ್ತೆ. ಅಂದರೆ ಪ್ರಯಾಣ ಸ್ಟಾರ್ಟ್ ಮಾಡೋದಕ್ಕೆ ಕೆಲವೊಂದು ಸತಿ ಎಷ್ಟೋ ಜನ ಫಾರಿನ್ಗೆ ಹೋಗಬೇಕು ಅಂತ ಕಾಯ್ತಿರ್ತಾರೆ, ವೀಸಾ ಬರಲಿಲ್ವಾ ಅಥವಾ ಅಲ್ಲಿ ಸೀಟ್ ಸಿಗಲಿಲ್ವಾ, ಕೆಲಸ ಸಿಗಲಿಲ್ವಾ, ಈ ಥರ ಇರುತ್ತೆ. ಆವಾಗ ಅದಕ್ಕೆ ಸಮಸ್ಯೆ, ಏನಾದರೂ ತೊಂದರೆ, ಅಡೆತಡೆಗಳಿದ್ರೆ ಅದನ್ನು ಕ್ಲಿಯರ್ ಮಾಡಿ ಕೊಡುತ್ತೆ. ಹಾಗಂತ ನೀವು ಬರೀ ಬುಧವಾರ ಈ ನೇರಳೆ ಬಣ್ಣ ಹಾಕ್ಕೊಂಡ್ಬಿಟ್ಟು ಇದು ಬಿಟ್ಟರೆ ಆಗಲ್ಲ. ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ತೊಗೋಬೇಕು, ಬೇಕಾದ ಪೇಪರ್ಸನ್ನು ಸಬ್ಮಿಟ್ ಮಾಡಬೇಕು, ಆ್ಯಕ್ಷನ್ ಖಂಡಿತ ತೊಗೋಬೇಕು. ಬರೀ ಇದನ್ನು ಮಾಡಿದ್ರೆ ಸಾಕಾಗೋದಿಲ್ಲ. ಅದರ ಜೊತೆ ಇದನ್ನು ಮಾಡಿದಾಗ ಪ್ರಿಫರೆನ್ಸ್ ನಿಮಗಿರುತ್ತೆ. ಏನಾದರೂ ಬ್ಲಾಕ್ಸ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ನಂತರ ಬರೋದು ಗುರುವಾರ, ಥರ್ಸ್ಡೇ ಅಂತಂದಾಗ ಗುರುವಿನ ವಾರ, ಜೂಪಿಟರ್. ಸೊ ಇದರ ಬಣ್ಣ ನೀಲಿ ಮತ್ತು ಹಸಿರು, ಬ್ಲೂ ಮತ್ತು ಗ್ರೀನ್. ಇದು ಅರ್ತ್ ಎಲಿಮೆಂಟ್ ಅಂದರೆ ಭೂಮಿಯ ಅಂಶ. ಭೂಮಿ ಅಂತಂದ್ರೇ ಫಲವತ್ತು ಮತ್ತು ಅಬಂಡನ್ಸ್, ಸಮೃದ್ಧಿ ಅಲ್ವಾ. ಭೂಮಿಯಿಂದನೇ ಸಮೃದ್ಧಿ ಶುರುವಾಗೋದು. ಪ್ರಾಸ್ಪೆರಿಟಿ ಅಂದರೆ ಒಂಥರ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಮತ್ತು ಗ್ರೌಂಡಿಂಗ್ ಅಂದಾಗ ವಿಚಲಿತರಾಗದೆ ಇರುವುದು, ಅಚಲವಾಗಿ ಇರುವುದು. ಅಂದರೆ ಅಚಲ ಪಾಣಿ ಅಂತ ಹೇಳ್ತಾರಲ್ವ, ಅಲ್ಲಾಡ್ಸೋಕ್ಕೆ ಆಗಲ್ಲ. ಬೆಟ್ಟ ಅಥವಾ ಮರ ಅಂದಾಗ ಅದು ಸುಲಭಕ್ಕೆ ಬೇರು ಊರಿದ್ದಾಗ ಅಲ್ಲಾಡೋದಿಲ್ಲ. ಗ್ರೌಂಡಿಂಗ್ ಅಂದಾಗ ಬೇರು ಊರಿದ್ದು ಅಂತ ಅರ್ಥ. ಮತ್ತು ಗ್ರೋತ್ ಇರುತ್ತೆ, ಅಂದರೆ ಬೆಳವಣಿಗೆ ಇರುತ್ತೆ, ಪ್ರೋಗ್ರೆಸ್, ಯಶಸ್ಸು ಇರುತ್ತೆ, ಮತ್ತು ಅದೃಷ್ಟ ಕೂಡ, ಲಕ್ ಕೂಡ ಇರುತ್ತೆ. ಸೊ
ಕಾಂಬಿನೇಷನ್ ಆಫ್ ಬ್ಲೂ ಗ್ರೀನ್ ಹಾಕ್ಕೋಬೋದು ಅಥವಾ ಬ್ಲೂ ಮಾತ್ರ ಗ್ರೀನ್ ಮಾತ್ರ ಹಾಕ್ಕೋಬೋದು. ಮತ್ತು ಎಷ್ಟು ಪರ್ಸೆಂಟ್ ಬ್ಲೂ ಎಷ್ಟು ಪರ್ಸೆಂಟ್ ಗ್ರೀನ್ ಅಂತ ಕೇಳಬೇಡಿ. ಟಾಪ್ ಬ್ಲೂ ದುಪ್ಪಟ ಗ್ರೀನ್ ಆ ಥರ ಕೇಳಬೇಡಿ. ಅದು ನಿಮಗೆ ಬಿಟ್ಟಿದ್ದು. ಡಾರ್ಕ್ ಗ್ರೀನ ಲೈಟ್ ಗ್ರೀನ್ ಅದೆಲ್ಲ ಶೇಡ್ಸ್ ನಿಮಗೆ ಬಿಟ್ಟಿದ್ದು. ನಂತರ ಬರೋದು ಶುಕ್ರವಾರ, ಫ್ರೈಡೇ, ಅಂದರೆ ವೀನಸ್ ಅಂದರೆ ಶುಕ್ರ ಗ್ರಹನಿಗೆ ಬಿಟ್ಟಿದ್ದು. ಈ ವಾರದ ಬಣ್ಣ ಪಿಂಕ್ ಅಂದರೆ ಗುಲಾಬಿ ಬಣ್ಣ ಮತ್ತು ಹಸಿರು ಎರಡು ಕಾಂಬಿನೇಷನ್, ಆಯಿತಾ. ಇದು ಅನಾಹತದ ಹಾಗೆ ಅಂದರೆ ಪಿಂಕ್ ಮತ್ತು ಗ್ರೀನ್, ಮತ್ತು ಇದು ನೀರಿನ ಅಂಶವನ್ನು ಪ್ರತಿನಿಧಿಸುತ್ತೆ, ವಾಟರ್ ಎಲಿಮೆಂಟ್. ಮತ್ತು ಸೊ ಈ ಒಂದು ಶುಕ್ರವಾರ ನೀವು ಈ ಪಿಂಕ್ ಅಥವಾ ಗ್ರೀನ್ ಹಾಕ್ಕೊಂಡಾಗ ಪ್ರೀತಿ ವೃದ್ಧಿಸುತ್ತೆ, ಲವ್ ಈಸ್ ಎನ್ಹ್ಯಾನ್ಸ್ಡ್, ಮತ್ತು ಸಂಬಂಧಗಳು ಚೆನ್ನಾಗಿರುತ್ತೆ. ಅದು ಅಲ್ಲದೆ ಯಾವುದಾದರೂ ಉಸಿರಾಟದ ಸಮಸ್ಯೆಗಳಿದ್ದರೆ ಅದು ಸರಿಯಾಗಿ ಹೋಗುತ್ತೆ. ಸೃಜನಶೀಲತೆ ಇರುತ್ತೆ ಮತ್ತು ಸೌಂದರ್ಯ ವೃದ್ಧಿಸುತ್ತೆ. ಅದರ ಜೊತೆಯಲ್ಲಿ ಅದೃಷ್ಟ ನಿಮಗೆ ಇರುತ್ತೆ, ಆಯಿತಾ. ಇದು ಈ ಶುಕ್ರವಾರದ ಒಂದು ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಲಾಸ್ಟು ಸ್ಯಾಟರ್ಡೆ, ಶನಿವಾರ, ಶನಿಗ್ರಹ ಸ್ಯಾಟರ್ನ್. ಸೊ ಇದು ಕಪ್ಪು ಅಥವಾ ಕಡು ನೀಲಿ ಬಣ್ಣ, ಡಾರ್ಕ್ ಬ್ಲೂ, ಮತ್ತು ಇದು ಅರ್ತ್ ಎಲಿಮೆಂಟನ್ನು ಪ್ರತಿನಿಧಿಸುತ್ತೆ. ಆಮೇಲೆ ಇದು ಪ್ರೊಟೆಕ್ಷನ್ ಅಂದರೆ ರಕ್ಷಣೆ, ಸಂರಕ್ಷಣೆ, ಮತ್ತು ಇದಕ್ಕೂ ಕೂಡ ಗ್ರೌಂಡಿಂಗ್ ಬೇಕೇ ಬೇಕು. ಮತ್ತು ಡಿಸಿಪ್ಲಿನ್ ಅಂದರೆ ಶಿಸ್ತು ಮುಖ್ಯ. ಈ ಒಂದು ಬ್ಲ್ಯಾಕ್ ಹಾಕ್ಕೊಂಡಾಗ ಒಂದು ಶಿಸ್ತು, ಅಂದರೆ ಇವಾಗ ಅಯ್ಯಪ್ಪ ಇದಕ್ಕೆ ಹೋಗೋರು ಎಷ್ಟು ಶಿಸ್ತಿಂದ ಇರ್ತಾರಲ್ವ, ಕಪ್ಪು ಅಂದಾಗ ಶಿಸ್ತು. ಮತ್ತು ಒಂದು ಆರ್ಗನೈಸ್ಡ್ ಆಗಿರ್ತಾರೆ, ಅಂದರೆ ಒಂಥರ ಹೀಗೇ ಇರಬೇಕು ಅಂತ ಒಂದು ರೀತಿ ನೀತಿನಲ್ಲಿ ಇರ್ತಾರೆ. ನಾವು ಈ ಬಣ್ಣಗಳನ್ನು ಬಳಸೋದ್ರಿಂದ, ಆಯಾ ದಿನಗಳಲ್ಲಿ ಬಳಸೋದ್ರಿಂದ ಆ ಒಂದು ಗ್ರಹಕ್ಕೆ ನಾವು ಅನುಗ್ರಹವನ್ನು ಬೇಡ್ತಿದ್ದೀವಿ ಅಂತ ಅರ್ಥ. ಮತ್ತು ಆ ಒಂದು ಗ್ರಹಗಳನ್ನು ನಾವು ಕೇಳಿದಾಗ ಆ ಗ್ರಹಗಳು ನಮಗೆ ಕೆಲವೊಂದು ಅನುಗ್ರಹಗಳನ್ನು ಕೊಡ್ತವೆ, ಕೆಲವೊಂದು ವಿಷಯಗಳನ್ನು ನಮಗೆ ಅದು ಬಾಚಿಕೊಡುತ್ತೆ. ಸೊ ಇಷ್ಟನ್ನು ಮಾಡಿ ಮತ್ತು ನಿಮಗೆ ಅದರಿಂದ ಏನು ವ್ಯತ್ಯಾಸಗಳು ನಿಮ್ಮ ಜೀವನದಲ್ಲಿ ಕಾಣ್ತು ಅಂತ ಹೇಳಿ. ಮತ್ತು ಡಿಸ್ಕ್ಲೇಮರ್ ಈಗಲೇ ಹೇಳ್ತಾ ಇದ್ದೀನಿ, ಬರೀ ಇಷ್ಟನ್ನು ಮಾಡಿದ್ರೆ ಸಾಲದು, ನೀವು ಅದರ ಜೊತೆಯಲ್ಲಿ ಶಿಸ್ತನ್ನು ಇಟ್ಕೋಬೇಕು. ನೀವು ಕನ್ಸಿಸ್ಟೆಂಟಾಗಿ ಮಾಡಬೇಕಂದ್ರೆ ಮಾಡೋ ವಿಷಯ ಬಿಡದಿರ ಮಾಡಬೇಕು. ಅಂದರೆ ಇವಾಗ ಜಿಮ್ಮಿಗೆ ಒಂದು ದಿವಸ ಹೋಗ್ಬಿಟ್ರೆ ಸಣ್ಣ ಅಥವಾ ದಪ್ಪ ಆಗಲ್ಲ, ನೀವು ಹೋಗಬೇಕು, ನಿತ್ಯ ಹೋಗಬೇಕು, ಬಿಡದೆ ಅಭ್ಯಾಸವನ್ನು ಮಾಡಬೇಕು. ಸೊ ಆ ಒಂದು ವಿಷಯಗಳನ್ನು ನೀವು ಮಾಡಿ ಆದ ಮೇಲೆ ನಿಮಗೆ ಏನು ವ್ಯತ್ಯಾಸ ಕಂಡು ಬಂತು ಹೇಳಿ. ನೀವು ಮಾಡೋದಿದ್ರೆ ಅನುಮಾನವಿಲ್ಲದೆ ನಂಬಿಕೆಯಿಂದ ಮಾಡಿ, ಅನುಮಾನ ಇದ್ದರೆ ದಯವಿಟ್ಟು ಮಾಡಿಬಿಡಿ. ಏಕೆಂದರೆ ಕೆಲವ್ರು ಕೇಳ್ತೀರಿ ಇದೆಲ್ಲ ವರ್ಕ್ ಆಗುತ್ತಾ ಅಂತ. ನೀವು ಆ ಡೌಟನ್ನು ಕೇಳಿದಾಗಲೇ ಅದು ನಿಮಗೆ ಖಂಡಿತ ವರ್ಕ್ ಆಗಲ್ಲ. ನಂಬಿದವ್ರಿಗೆ ಮಾತ್ರ ಆಗತ್ತೆ ಅನ್ನೋದನ್ನು ಹೇಳ್ತೀನಿ. ಮತ್ತು ಇದೇನು ನೀವು ದುಡ್ಡು ಕಾಸು ಖರ್ಚು ಮಾಡಬೇಕಾಗಿಲ್ಲ, ಎಲ್ಲ ಬಣ್ಣಗಳಿರುತ್ತೆ. ಬಟ್ಟೆನಲ್ಲಿ ಇಲ್ದಿದ್ರು ಒಂದು ಹೂನಲ್ಲಿ ನೀವು ತೆಗೆದಿಟ್ಕೋಬೋದು, ಒಂದು ರಿಬ್ಬನ್ನಲ್ಲಿ ಹಾಕ್ಕೋಬೋದು. ತುಂಬ ಸಿಂಪಲ್ ಆದ ಟೆಕ್ನಿಕ್ಸ್ ನಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ, ಹಣಕಾಸನ್ನು ಹೆಚ್ಚು ಗಳಿಸೋದಕ್ಕೆ, ವಿದ್ಯಾರ್ಜನೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಏನು ಹೇಳ್ತಾರೆ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಮದುವೆ ಆಗೋದಕ್ಕೆ, ಮನೆ ಎಲ್ಲದಕ್ಕೂ ನಿಮಗೆ ಇದು ಮಾಡಿಕೊಡುತ್ತೆ. ಅದರ ಆ್ಯಕ್ಷನ್ ತೊಗೋಬೇಕು ನೀವು. ಇದು ಬಾಗಿಲನ್ನು ತೆರೆದು ಕೊಡುತ್ತೆ, ನಡ್ಕೊಂಡು ಹೋಗೋದು ನೀವೇನೆ, ಅದು ನಡೆಸ್ಕೊಂಡು ಹೋಗುತ್ತೆ, ಆದರೆ ನಡೆಯೋದು ನೀವೇನೆ. ಆ ಕಾಲ್ನಡಿಗೆನ ಪ್ರಾರಂಭಿಸಿ ಈ ಒಂದು ಪಯಣ ನೀವು ಸುಖಕರವಾಗಿ ತೊಡಗಿ ಸಂತೋಷದಿಂದಿರಿ, ಆರೋಗ್ಯದಿಂದಿರಿ, ಆನಂದದಿಂದಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.